ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಸಿಂಪಲ್ಲಾಗಿ ಖಾರ ಪೊಂಗಲ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಸಮ್ಮರ್ಗೆ ಮಾಡಿದಂಥ ಡಿಶ್. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕಪ್ಪು ಅಕ್ಕಿ, ಅರ್ಧ ಕಪ್ಪು ಹೆಸರುಬೇಳೆ, ಫ್ರೆಶ್ ಇರೋ ಕರಿಬೇವು, ಒಂದು ಸ್ವಲ್ಪ ಗೋಡಂಬಿ, ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಮೆಣಸು, ಇಂಗು, ಒಗ್ಗರಣೆಗೆ ತುಪ್ಪ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ ಪೊಂಗಲ್ ಮಾಡೋ ಮುಂದೆ ಮಾತ್ರ ಎಷ್ಟು ಅಳತೆ ಅಕ್ಕಿ ತೊಗೊಂಡಿರ್ತೀರೋ ಅಷ್ಟೇ ಅಳತೆ ನೀವು ಹೆಸರುಬೇಳೆ ತೊಗೋಬೇಕು. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಆನ್ ಮಾಡಿ, ಇದಕ್ಕೆ ನಾವು ತೊಗೊಂಡಿರ್ತಕ್ಕಂಥ ಅರ್ಧ ಬಟ್ಲು ಹೆಸರುಬೇಳೆ ಮತ್ತು ಒಂದು ಅರ್ಧ ಬಟ್ಲು ಅಕ್ಕಿ ಎರಡನ್ನೂ ನೀಟಾಗಿ ಒಂದು 2ರಿಂದ 3 ನಿಮಿಷದ ಕಾಲ ಹುರ್ಕೊಡಿ. ಸ್ವಲ್ಪ ಹೆಸರುಬೇಳೆದು ಘಮ ಸ್ಮೆಲ್ ಬರಬೇಕು, ಆವಾಗ ಅದುವರೆಗೆ ಹುರ್ಕೊಡಿ. ತುಂಬ ಹೊತ್ತೇನು ಬೇಕಾಗಿಲ್ಲ, ಒಂದು 2ರಿಂದ 3 ನಿಮಿಷ. ಅಕ್ಕಿ ಮತ್ತು ಹೆಸರುಬೇಳೆನ ಒಂದು 2 ನಿಮಿಷದ ಕಾಲ ಹುರ್ಕೊಂಡ್ಮೇಲೆ ಬರೀ ಹಾಗೆ ಹುರ್ಕೊರಿ. ತುಪ್ಪ ಮತ್ತು ಎಣ್ಣೆ ಏನೂ ಹಾಕಬೇಡಿ. ಡ್ರೈಯಾಗಿ ಹುರ್ಕೊಂಡ್ಮೇಲೆ ನೀಟಾಗಿ ಅಕ್ಕಿ ಮತ್ತು ಬೇಳೆನ ವಾಶ್ ಮಾಡ್ಕೊರಿ. ವಾಶ್ ಮಾಡ್ಕೊಂಡ್ಮೇಲೆ ನಾವು ಅರ್ಧ ಬಟ್ಲು ಅಕ್ಕಿ, ಅರ್ಧ ಬಟ್ಲು ಹೆಸರುಬೇಳೆ ತೊಗೊಂಡು ಇದಕ್ಕೆ ಕರೆಕ್ಟಾಗಿ ನೀರು ಹಾಕಿ. ಜಾಸ್ತಿ ನೀರು ಹಾಕಿದರೂ ಚೆನ್ನಾಗಾಗಲ್ಲ, ಕಡಿಮೆ ನೀರು ಹಾಕಿದರೂ ಚೆನ್ನಾಗಾಗಲ್ಲ. ನಾನು ಅರ್ಧ ಬಟ್ಲು ಅಕ್ಕಿ, ಅರ್ಧ ಬಟ್ಲು ಹೆಸರುಬೇಳೆಗೆ 4 ಕಪ್ ನೀರು ಹಾಕ್ತಾಯಿದ್ದೀನಿ. 4 ಕಪ್ ನೀರು ಹಾಕಿ ಕುಕ್ಕರ್ನ 3 ವಿಸಿಲ್ ಕೂಗಿಸಿ. 3 ವಿಸಿಲ್ ಆದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿ. ಓಪನ್ ಮಾಡಿ ಕಲಿಸಿ ನೋಡಿ. ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡಿ. ಸ್ವಲ್ಪ ಏನಾದರೂ ನಿಮಗೆ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ಇದಕ್ಕೆ ಕುದಿಸಿದ ಬಿಸಿ ನೀರನ್ನು ಹಾಕಿರಿ ಇದಕ್ಕೆ ಮೇಲೆ. ನೋಡಿ, ಪೊಂಗಲ್ಗೆ ಕರೆಕ್ಟಾಗಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನ್ ಜೀರಿಗೆ, 2ರಿಂದ 3 ಹಸಿಮೆಣಸಿನ್ಕಾಯಿ, ಮೆಣಸು, ಗೋಡಂಬಿ, ಶುಂಠಿ ಹಾಕೋದು ಮರಿಬೇಡಿ. ಶುಂಠಿ ಇದಕ್ಕೊಂಥರ ಪೊಂಗಲ್ಗೆ ಹಾಕಿದ್ರೆ ರುಚಿ ಆಗುತ್ತೆ. ಶುಂಠಿ, ಕರಿಬೇವು ಎಲ್ಲ ಹಾಕಿ ನೀಟಾಗಿ ಇದು ಮಾಡ್ತಾರೆ. ಒಗ್ಗರಣೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೊಂಬಿಡಿ. ಬಿಸಿ ಬಿಸಿಯಾದ ಖಾರ ಪೊಂಗಲ್ ರೆಡಿ.